ದಿವ್ಯಾ, ಬೇಗ ಬಾಮ, ಲೇಟ್ ಆಗುತ್ತೆ. ಅವ್ರು ಈಗಾಗಲೇ ದೇವಸ್ಥಾನಕ್ಕೆ ಬಂದಿರ್ಬೋದು. ಮಾ ಬಂದರೆ ಏನಂತೆ, ಕಾಯ್ತಿರ್ತಾರೆ ಬಿಡು. ನಾನು ರೆಡಿ ಆಗೋದು ಬೇಡವಾ? ಅವ್ರನ್ನ ಈಗಲೇ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿ ಅವ್ರನ್ನ ಕಾಯಿಸೋದು ತಪ್ಪಲ್ವೇನೆ? ಸರಿ, ಬರ್ತೀನಿ. ಸರಿ, ಬೇಗ ಬಾ. ದಿವ್ಯಾ, ಬೇಗ ಬಾಮ್ಮ. ಓಹೋ, ರಾಣಿ ರೆಡಿ ಆದ್ರು, ಮೆರವಣಿಗೆ ಹೊರಡ್ಬೋದು. ಹೊರಡ್ಬೋದು. ಪಾಪ, ಆ ಹುಡುಗ ಎಷ್ಟೊಂದು ಕೆಲಸಗಳನ್ನು ಬಿಟ್ಟು ಅಲ್ಲಿ ಕಾಯ್ತಾ ಇರ್ತಾನೆ. ನಾವು ಇಷ್ಟು ಲೇಟ್ ಮಾಡೋದು ಸರಿಯೇನೆ? ಸರಿನೇ. ಏನು ಸರಿ? ಅದೇನು ತಿಳಿದು ಮಾತಾಡ್ತೀಯೋ ತಿಳಿದೇ ಮಾತಾಡ್ತೀಯೋ? ಅಜ್ಜಿ, ಗಂಡ ಆಗೋನು ಹೆಂಡತಿಗೋಸ್ಕರ ಈಗ್ಲಿಂದನೇ ಕಾಯ್ಲಿ ಬಿಡು. ದೇವ್ರೇ, ಅಜ್ಜಿ ಮೊಮ್ಮಗಳು ಮಾತಾಡ್ತಾ ನಿಂತ್ಬಿಟ್ರಾ? ಬೇಗ ಬಾರಿ, ಲೇಟ್ ಆಗ್ತಿದೆ. ಬನ್ನಿ ಅತ್ತೆ. ಬಾ, ಇನ್ನೇನು ಸೆಲ್ಫಿ ಅಂತ. ಅಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ಲಿ, ಸ್ಮಶಾನಕ್ಕೆ ಹೋಗ್ಲಿ, ಈ ಏರಿಯಾ ಕಾಲು ಇಟ್ಟಿದ್ದೀವಿ ಅಂದಮೇಲೆ ನಮ್ಮ ಸಮಾಧಿನೇ. ಯಾರಲ್ಲಿ ಹೋಗೋಣ ಅಂದೆ, ಕೇಳ್ದ ನನ್ನ ಮಾತು. ಬಾಮ ಇದ್ದ, ಸುಮ್ಮನೆ ಬಾಯಿ ಮುಚ್ಕೊಂಬ ಇವಾಗ. ನಡಿಯಪ್ಪ, ನಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ಹೋಯ್ತವ್ರು ನೋಡು. ಮುಂದೆ ಏನೇನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಬಾಮ ಇದ್ದ, ಏನಾಯ್ತು? ರೋಡಲ್ಲಿ ಸಿಕ್ಕಿದ್ರೆ ಮಕ ಮುತ್ತಿ ನೋಡ್ದೆ ರುಬ್ತಾಳೆ. ಇನ್ ಮನೆಗೆ ಹೋದ್ರೆ ಏನೇನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡೋ. ಕರೆಕ್ಟ್ ಅಲ್ವಾ? ನಾವ್ಯಾಕೆ ಅವ್ಳು ಹೇಳ್ದಂಗೆಲ್ಲ ಕೇಳಬೇಕು? ನಾವ್ಯಾಕೆ ಅವ್ಳು ಮನೆಗೆ ಹೋಗ್ಬೇಕು? ನಾನು ಇಷ್ಟೊತ್ತು ಏನು ಮೈಂಡಲ್ಲ ಸ್ಪೀಕ್ ಮಾಡಿದೆ, ಬಾಯ್ ಬಿಟ್ಟ ಬುಡ್ಕತ್ತಾ ಇದ್ದೀರಲ್ಲೋ. ಬೇಡ ಬೇಡ, ನಾವು ಅವ್ಳು ಮನೆಗೆ ಹೋಗೋದು ಬೇಡ. ಬಾಮೈದ ಬಾಯ್ಲಿ. ಬಂದೆ ಅಕ್ಕ. ಏಯ್ ಮಗಲ್ಲ ಅಕ್ಕ, ಮಿತ್ರ ದ್ರೋಹಿ. ಏನು ನನ್ನ ಬೈಕೋತಿದ್ರಾ? ಅಂತ ಸಾಹಸಕ್ಕೆ ನಾವು ಕೊಯ್ಯಕ್ಕಾಗುತ್ತಾ? ಯಾರಾದ್ರೂ ಕಾದಿರೋ ಎಣ್ಣೆಗೆ ಕೊಯ್ಯಕ್ಕಾಗುತ್ತೇನಕ್ಕ, ಅಲ್ವೇನಾ? ಮತ್ತೆ ಏನ್ ಮಾತಾಡ್ತಿದ್ರಿ? ಅದು ನಾವು ಇಲ್ಲಿ ನಾವೇನೋ ಮಾತಾಡ್ತಾ ಇರ್ಲಿಲ್ಲ. ಈಗೇನು ನಿಜ ಹೇಳ್ತಿರೋ ಅಥವಾ ಮಾತಾಡಿದ ನಾಲ್ಗೆನ ಕೈ ಕೊಡ್ಲ? ದಿವ್ಯಾ, ಎಷ್ಟು ನಿಧಾನ ನಡೀತೀಯೇ? ಬೇಗ ಬೇಗ ನಡಿಯೇ, ಲೇಟ್ ಆಗ್ತಿದೆ. ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡು ಬರಬೇಕು ನಿಜ, ಆದರೆ ಈ ಮೊಬೈಲ್ ನೋಡ್ಕೊಂಡು ಬರೋದು ಅಂತಲ್ಲ. ಅದನ್ನು ಬಿಟ್ಟು ಬೇಗ ಬೇಗ ಹೆಜ್ಜೆ ಹಾಕು. ಆಯ್ತು. ಅಸ್ತಿರ ಹುಲಿ ಜಿಂಕೆ ನೋಡ್ದಂಗೆ ನೋಡ್ತಾಳಲ್ಲೋ. ಸುಮ್ಮನಿರು. ನಿಮ್ಮನ್ನೇ ಕೇಳ್ತಿರೋದು. ಈಗೇನ್ ಬಾಯ್ ಬಿಡ್ತಿರೋ ಇಲ್ವೋ? ಅಕ್ಕ, ಅಂಥದ್ದೇನು ಇಲ್ಲ ಅಕ್ಕ. ನಮ್ಮ ಬಾಮೈದ ಶವರ್ ಇದ್ರೆ ಅಷ್ಟೇ ಸ್ನಾನ ಮಾಡೋದು, ಇಲ್ಲಾಂದ್ರೆ ನೀರನ್ನು ಟಚ್ಚು ಮಾಡಲ್ಲ. ಅದಕ್ಕೆ ನಿಮ್ಮ ಮನೇಲಿ ಶವರ್ ಇದೆಯೋ ಇಲ್ವೋ ಅಂತ ಕೇಳ್ತಿದ್ದ, ಅಲ್ವೇನಾ? ಓಹೋ, ಸಾರು ಶವರ್ ಇದ್ರೇನೆ ಸ್ನಾನ ಮಾಡೋದಾ? ಯಾ ಆಯ್ತು, ಅದಕ್ಕೂ ಅರೇಂಜ್ ಮಾಡೋಣ. ಫಾಲೋ ಮೀ. ಶವರ್ ಇದೆಯಂತೆ, ಫೀವರ್ ಫಿಕ್ಸ್. ಬಾಮಗಣ, ದಿವ್ಯಾ, ಅಳಿಂದ್ರಿಗೆ ಹೇಳಿದ್ದೇನೆ ಯಾವ ದೇವಸ್ಥಾನ ಅಂತ. ಹ್ಞೂ ಅಮ್ಮ, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಅಲ್ಲ, ಇಂಥದ್ದೇ ದೇವಸ್ಥಾನದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾ? ಅವ್ರೇನಾದ್ರು ದಾರಿಗಿರಿ ತಪ್ಪಿದ್ರೆ? ದಾರಿ ತಪ್ಪಕ್ಕೆ ಅವ್ರೇನು ಎಳೆ ಮಗುನ? ಬರ್ತಾರೆ. ಈಗಿನ ಕಾಲದಲ್ಲಿ ದೊಡ್ಡವರೇ ದಾರಿ ತಪ್ಪೋದು. ಇಂಥ ಕಡೆ ಇದ್ದೀವಿ ಅಂತ ಅವ್ರಿಗೆ ತಿಳಿಸು. ಸರಿ, ಲೊಕೇಶನ್ ಕಳಿಸ್ತೀನಿ. ಲೊಕೇಶನ್ನ? ಅದ್ಯಾರೇ? ಅಜ್ಜಿ, ಅದು ಲೋಕೇಶ್ ಅಲ್ಲ, ಲೊಕೇಶನ್. ಅದನ್ನ ಕಳ್ಸಿದ್ರೆ ನಾವ್ ಎಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೌದಾ? ಹಂಗೂ ಇದೆಯಾ? ಅಯ್ಯೋ, ಈಗ ಏನು ಮಾತಾಡ್ತೀರೋ ಅದೇನು ಹೇಳ್ತೀರೋ ಒಂದು ಗೊತ್ತಾಗಲ್ಲ. ನಮ್ಮ ಕಾಲದಲ್ಲಿ ದಾರಿ ತಪ್ಪಿದ್ರೆ ಅವ್ರು ಇವ್ರನ್ನ ಕೇಳ್ಕೊಂಡು ಜಾಗ ಸೇರ್ಕೋತಾ ಇದ್ರು.
ಇದು ಒಂಥರ ಚೆನ್ನಾಗಿದೆ ಕಣ, ಆದ್ರೆ ಸ್ವಲ್ಪ ನೆವೆ ಅಷ್ಟೇ. ಸತ್ಯ ಪ್ಲೀಸ್ ಕೈ ಮುಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ಬೇರೆ ಬಟ್ಟೆ ಇಲ್ವಾ? ಏಯ್ ನಿಂದ್ ಯಾಕೋ ಅತಿ ಆಯ್ತು. ಹಾಕೊಳ್ಳೋದಾದ್ರೆ ಹಾಕೋ, ಇಲ್ಲ ಅಂದ್ರೆ ಹೋಗ್ತಾ ಇರೋ. ನಿನ್ ಹಣೆ ಬರಕ್ಕೆ ನಾನೇನ್ ಮಾಡ್ಲಿ? ಸತ್ಯ ಬೇರೆ ಬಟ್ಟೆನೇ ಇಲ್ಲ ಅಂತೆ, ನನಗೆ ಬೇಕಾಗಿರೋ ಬಟ್ಟೆ ಅಲ್ಲೇ ಇದೆ, ಪ್ಲೀಸ್ ನನ್ಗದ್ ಕೊಡ್ತೀಯಾ? ಅಯ್ಯೋ ಅದಕ್ಕೆ ಯಾಕೊಳ್ಳ, ನಿಮ್ಮ ಆಸ್ತಿ ಕೇಳಿದವ್ರ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ? ಕೇಳಿದ ಬಟ್ಟೆ ಅಷ್ಟೇ ಅಲ್ವಾ? ಅದು ಬರೀ ಬಟ್ಟೆ ಅಲ್ಲ, ಸತ್ಯ ಅವ್ರ ಅಪ್ಪನ ಬಟ್ಟೆ. ಸತ್ಯ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಅವ್ರ ಅಪ್ಪ ತೀರ್ಕೊಂಡ್ರು. ಅವ್ರ ನೆನಪಿಗೋಸ್ಕರ ಸತ್ಯ ಆ ಬಟ್ಟೆನ ತುಂಬ ಹುಷಾರಾಗಿ ನೋಡ್ಕೊತಾ ಇದ್ದಾಳೆ. ಸತ್ಯ ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕಾದ್ರೂ ನೀನು ನಂಗೆ ಆ ಬಟ್ಟೆ ಕೊಡ್ತೀಯಾ? ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಬಟ್ಟೆಲ್ ಸತ್ಯನ್ ಹೃದಯನ ಇದೆ, ಅಪ್ಪಿ ತಪ್ಪಿನೋ ಅದ್ ನಿನಗ್ ಸಿಗಲ್ಲ. ಆ ಬಟ್ಟೆ ನಮ್ಮ ಸತ್ತಿನ ನೆನಪುಗಳು. ನಿಮ್ಗೆ ಇಷ್ಟು ಹೆಲ್ಪ್ ಮಾಡಿದ್ರೆ ಹೆಚ್ಚಾಯ್ತು, ನಡೀರಿ ಇಲ್ಲಿಂದ. ಅಲ್ಲ ಸತ್ಯ, ನಡೀರಿ.